ಏನು ಕಾವ್ಯ ಮೇಡಮ್, ಏನು ಸಮಾಚಾರ? ಭಾಳ ಖುಷಿಯಾಗಿದ್ದೀರಾ? ಹಾ, ನಾನು ಯಾವಾಗಲೂ ಖುಷಿಯಾಗಿ ಇರೋದು. ಯಾವಾಗ ಅಳ್ತಾ ಕುಂತಿದ್ದೆ? ಸ್ವಲ್ಪ ದಿನದಿಂದ ತುಂಬ ಡಲ್ ಇದ್ರಿ, ಇವತ್ತು ತುಂಬ ಖುಷಿಯಾಗಿದ್ದೀರಾ? ಹಾಂ, ಅರುಣ್ ಹೆಂಡತಿ ಊರಿಗೆ ಹೋಗಿದ್ದಾರೆ ಅಂತನಾ? ಹಾ, ಹೌದು. ಅರುಣ್ ಹೆಂಡತಿ ಊರಿಗೆ ಹೋಗಿದ್ದಾಳಲ್ಲ, ಅದ್ರ ಜೊತೆಗೆ ಇನ್ನೂ ಒಂದು ಸಿಹಿ ಸುದ್ದಿ ಇದೆ, ಅದಕ್ಕೆ. ಹಾಂ, ಇನ್ನೂ ಸಿಹಿ ಸುದ್ದಿನ? ಏನದು? ಹಾ, ಅದಾ, ಅರುಣ್ ಆ ಹಳ್ಳಿಗುಗ್ಗೆ ಡಿವೋರ್ಸ್ ಕೊಡ್ತಾ ಇದ್ದಾನೆ. ಹಾಂ, ಏನು ಕಾಮಿಡಿ ಮಾಡ್ತಾ ಇದೀಯ ನೀನು? ನಾನೇನು ಕಾಮಿಡಿ ಮಾಡಲಿ, ಕೇಳು ಬೇಕಾದ್ರೆ ಅರುಣ್ನ. ಹಾಳೆ 3 ಡೇಸ್ ಆಯಿತು ಲಾಯರ್ ಆಫೀಸ್ಗೆ ಹೋಗಿ ಡಿವೋರ್ಸ್ಗೆ ಅಪ್ಲಿಕೇಶನ್ ಹಾಕ್ಬಿಟ್ಟು ಬಂದಿದ್ದಾನೆ, ಗೊತ್ತಾ? ಅದಕ್ಕೆ ಅವ್ನ ಹೆಂಡತಿನೂ ಒಪ್ಕೊಂಡಿದ್ದಾಳೆ. ಚಾನ್ಸೇ ಇಲ್ಲ, ಇದು ಸುಳ್ಳು ಬಿಡು. ಅರುಣ್ ಯಾವುದೇ ಕಾರಣಕ್ಕೂ ಅವ್ರಿಗೆ ಡಿವೋರ್ಸ್ ಕೊಡೋಕೆ ಸಾಧ್ಯನೇ ಇಲ್ಲ. ನೀನು ಸುಳ್ಳು ಹೇಳ್ತಾ ಇದೀಯಾ? ಅಯ್ಯೋ, ನನಗೇನು ಹುಚ್ಚ ಸುಮ್ಮನೆ ಸುಳ್ಳು ಹೇಳಲಿಕ್ಕೆ? ನನಗೆ ಯಾಕೆ ಸುಳ್ಳು ಹೇಳಿ ನಿನಗೆ? ನಿಜನೇ ಹೇಳ್ತಾ ಇರೋದು. ಹೌದಾ? ಓಕೆ ಓಕೆ, ಕೇಳ್ತೀನಿ ಅರುಣ್ನೆ. ಕೇಳೋಗು, ಕೇಳು. ಯಾಕೆ ನಿನಗೆ ಅವಳ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟು? ಏನು ನಿನಗೆ ಇಲ್ಲಿ ಯಾರನ್ನು ಯಾವ ಹುಡುಗಿನೂ ಸಿಗ್ಲಿಲ್ವಾ? ತುಂಬ ಇಂಟ್ರೆಸ್ಟಾಗಿ ಮಾತಾಡ್ತೀಯಾ? ಹಾಂ, ನನಗಿಲ್ಲಿರೋರು ಯಾರು ಹುಡುಗಿರ್ ಥರ ಕಾಣಲೇ ಇಲ್ಲ. ಅಭಿ, ದಿಸ್ ಇಸ್ ಟೂ ಮಚ್. ಏನು ಇರೋದು ಹೇಳಿದ್ರೆ ಕೊಬ್ಬ? ಏಯ್, ನಿನಗೆ ಕೊಬ್ಬು ಕಣೋ, ನನಗೇನು ಹೇಳ್ತಾ ಇದೀಯ ನೀನು? ನೋಡು, ಇವೆಲ್ಲ ದುರಂಕಾರ ನನ್ನ ಹತ್ರ ತೋರ್ಬೇಡ ನೀನು. ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿರು. ಯಾಕೋ ಟೂ ಮಚ್ ಆಗಿ ಆಡ್ತಾ ಇದೀಯಾ? ನಾನೇನು ಟೂ ಮಚ್ ಆಗಿ ಆಡ್ತಾ ಇಲ್ಲ, ನೀನು ಆಡ್ತಾ ಇರೋದು ಟೂ ಮಚ್ ಆಗಿ. ನೋಡು, ಸುಮ್ಮನೆ ಹೇಳ್ತಾ ಇದ್ದೀನಿ ಅಲ್ವಾ, ಸುಮ್ಮನೆ ಇದ್ಬಿಡು ನೀನು. ನನಗೆ ಕೋಪ ಬರ್ಸ್ಬೇಡ ನೀನು. ಏನಕ್ಕೆ ಕೋಪ ಬರುತ್ತೆ ನಿನಗೆ? ಇರೋದು ಹೇಳಿದ್ರೆ ಏನು ತುಂಬ ಸುಂದ್ರಿನ ನೀನು? ಸ್ವಲ್ಪನೂ ಚೆನ್ನಾಗೇ ಇಲ್ಲ. ಏಯ್, ಏನು ಏನು? ಇರ್ಲಿ ಇರ್ಲಿ, ಅದೆಷ್ಟು ದಿನ ದುರಂಕಾರ ಆಡ್ತೀಯ ಆಡು. ನನಗೂ ಗೊತ್ತು ಕಣೋ ನಿನ್ಗೆ ಹೆಂಗೆ ಕೊಪ್ಪು ಕರಗಿಸ್ಬೇಕು ಅಂತ. ಏನು ಕೊಪ್ಪು ಕರಗಿಸ್ತೀಯ ನೀನು? ನನಗೇನು ಕೊಪ್ಪು ಕರಗಿಸ್ತೀಯ? ಹೇ, ಹೋಗಲೇ. ಕಾಮನ್ ಸೆನ್ಸ್ ಇಲ್ವ ನಿನಗೆ? ಕಾಮನ್ ಸೆನ್ಸ್ ಇಲ್ವಾ ನಿನಗೆ? ಏನಕ್ಕೆ ಅರುಣ್ ಸುದ್ದಿಗೆ ಹೋಗಿದ್ಯಾ? ಪಾಪ ಅವರಿಬ್ಬರು ಲೈಫಲ್ಲಿ ಚೆನ್ನಾಗಿರ್ಲಿ ಅನ್ನೋದು ಸ್ವಲ್ಪನೂ ಬುದ್ಧಿ ಬೇಡವಾ ನಿನಗೆ? ಓಹೋ ಬಿಡಪ್ಪ. ಏನು ನಿನಗೆ ಹಳ್ಳಿಗೆ ಹೋಗಿ ಏನು ಅತ್ತೆ ಮಗಳಾ? ಅವಳ ಬಗ್ಗೆ ಇಷ್ಟೊಂದು ಕಾಳಜಿ ತೋರ್ತೀಯಾ? ನೋಡು, ಅರುಣ್ನ ನನ್ನ ಯಾವುದೇ ಕಾರಣಕ್ಕೆ ಯಾರೂ ದೂರ ಮಾಡೋಕ್ಕಾಗಲ್ಲಪ್ಪ. ನಾವಿಬ್ಬರು ತುಂಬ ಚೆನ್ನಾಗಿರ್ತೀವಿ ಲೈಫಲ್ಲಿ. ಅದನ್ನ ನೋಡಿ ನಿನ್ನಂಥವ್ರು ಹೊಟ್ಟೆ ಉರ್ಕೊಂಡು ಸಾಯಬೇಕು. ಹಾಂ, ಗೊತ್ತಾಗುತ್ತೆ ಬಿಡು. ಯಾರು ಸಾಯ್ತಾರೆ ಏನು ಬಿಟ್ಟು? ಅಭಿ, ಏನಿವಾಗ? ಏನು ಕಾಲು ಕೆರ್ಕೊಂಡು ಜಗಳಕ್ಕೆ ಬಂದಿದ್ಯಾ ನೀನು ಅನ್ಕೊಟ್ಟೆ? ನೋಡು, ಇದೇ ಥರ ಆದರೆ ನಾನು ಬಾಸ್ಗೆ ಕಂಪ್ಲೇಂಟ್ ಮಾಡ್ತೀನಿ. ಯಾವಾಗ ನೋಡು ಕಾಲು ಕೆರ್ಕೊಂಡು ಜಗಳಕ್ಕೆ ಬತ್ತೀಯಲ್ಲ ನೀನು. ಹಾಂ, ಮಾಡೋಕ್ಕೆ ಕೆಲಸ ಇಲ್ವಲ್ಲ ನನಗೆ, ಅದಕ್ಕೆ ನೀನು ಜಗಳಾಡಕ್ಕೆ ಬರ್ತಿದ್ದೆ. ಹೋಗಲೇ. ಹೋಗಿಲ್ಲ ಗೀಗೆಲೆ ಅಂದರೆ ನಾನು ಸುಮ್ಮನೆ ಇರಲ್ಲ. ಹಾಂ, ಇನ್ನೇನಂತ ಅನ್ಬೇಕು ನಿನ್ನ? ನಾನು ಹಾಗೇನೆ ಅನ್ನೋದು. ಮನೆ ಹೇಳಿ ನೀನು. ಏಯ್ ಅಭಿ, ದಿಸ್ ಇಸ್ ಟೂ ಮಚ್. ಏನು ಮನೆಯಾಳಿ ಅನ್ನೋದು? ನೀನು ಮನೆಯಾಳ. ನನಗೇನು ಹೇಳ್ತಾ ಇದೀಯ ನೀನು? ನೋಡು, ಇವೆಲ್ಲ ನನ್ನ ಹತ್ರ ನಡೆಯಲ್ಲ. ಏನು ಅನ್ಕೊಬಿಟ್ಟಿದ್ಯಾ ನೀನು? ಏನೂ ಅನ್ಕೊಂಡಿಲ್ಲ ಮೇಡಮ್. ಛೀ, ಬಂದ್ಬಿಡ್ತಾನೆ ತಲೆ ತಿನ್ನಕ್ಕೆ. ಏನು ತಲೆ ತಿಂತಾರೆ? ನೀನು ತಲೆ ತಿಂತಾ ಇರೋದು. ದಿಸ್ ಇಸ್ ಟೂ ಮಚ್ ಅಭಿ. ಏ, ನನಗೆ ಕೋಪ ಬಂದರೆ. ಹಾಂ, ನನಗೆ ಗೊತ್ತು. ನಿನ್ನ ಕೋಪ ಬಂದರೆ ಮೈ ಪರ್ಚ್ಕೊಳ್ತೀಯ. ಬೇಡಮ್ಮ ಬೇಡ. ಏಯ್, ಹೋಗೋ ಸುಮ್ಮನೆ. ಹಾಂ, ಹೋಗ್ತೀನಿ. ಏನು ಕಾಟ ಕೊಡ್ತಾನಪ್ಪ ಇವನು. ಹಾಯ್ ಅರುಣ್. ಹಾಯ್ ಅಭಿ, ಏನು ಸಮಾಚಾರ? ಏನಿಲ್ಲಪ್ಪ, ಅದು ಅಭಿ, ನಿನ್ನ ಕಡೆಯಿಂದ ಒಂದು ಹೆಲ್ಪ್ ಆಗಬೇಕಾಗಿತ್ತು. ಏನು ಹೆಲ್ಪು? ಅಭಿ, ನನಗೆ ಮಿಸಸ್ ಪರಿಚಯ ಮಾಡಿಕೊಡ್ತೀಯಾ? ಯಾಕೆ? ಅದಲ್ಲ ಅಭಿ, ಇವಳು ಹೇಳಿದ್ಲು, ಏನಪ್ಪ, ನಿನ್ನ ಗರ್ಲ್ ಫ್ರೆಂಡ್ ಇದ್ದಾಳಲ್ಲ, ಅವಳ ಹೆಸರೇನು? ಏನು ಹೇಳು ಅಭಿ, ಏನು ಸುದ್ದಿ ಬಳಸಿ ಮಾತಾಡ್ತೀಯಾ? ಅದೇನು ಹೇಳಬೇಕು ಹೇಳು. ನಿನ್ನ ಗರ್ಲ್ ಫ್ರೆಂಡ್ ಹೆಸರೇನು? ನಮ್ಮ ಆಫೀಸಲ್ಲಿ ಕೆಲಸ ಮಾಡ್ತಾಳಲ್ಲ, ಅವಳ ಹೆಸರೇನು? ಏನು ನಿನ್ಗೆ ಗೊತ್ತಿಲ್ವಾ? ಎಲ್ಲ ಗೊತ್ತು, ಅದು ಗೊತ್ತಿಲ್ವಾ? ಏನಬಿ, ದಿಸ್ ಇಸ್ ಟೂ ಮಚಾ. ಹೇಳು, ನಿನ್ನ ಗರ್ಲ್ ಫ್ರೆಂಡ್ ಹೆಸರು ಹೇಳೋಕ್ಕಾಗಲ್ವಾ ನಿನಗೆ? ಕಾವ್ಯ. ಹಾಂ, ಕಾವ್ಯ ಹೇಳಿದ್ಲು. ಅರುಣ್, ಪ್ಲೀಸ್ ಅರುಣ್, ನೋಡು, ನೀನು ಹೇಗೂ ಡಿವೋರ್ಸ್ ಕೊಡ್ತೀಯಲ್ಲ, ನಾನು ಅವಳು ಮದುವೆ ಆಗ್ತೀನಿ, ಪ್ಲೀಸ್ ಹೆಲ್ಪ್ ಮಾಡ್ತೀಯಾ? ಯಾರು ಹೇಳಿದ್ದು ನಿನಗೆ ನಾನು ಡಿವೋರ್ಸ್ ಕೊಡ್ತಾ ಇದ್ದೀನಿ ಅಂದ್ಬಿಟ್ಟು? ನೋಡು, ಫ್ರೆಂಡ್ ಹೆಂಡತಿ ಮೇಲೆ ಕಣ್ಣಕ್ಕೆ ನಾಚಿಕೆಗಲ್ವ ನಿನಗೆ? ಅರುಣ್, ನನ್ನ ತಪ್ಪು ತಿಳ್ಕೊಬೇಡಪ್ಪ. ನಿನ್ನ ಗರ್ಲ್ ಫ್ರೆಂಡ್ ಕಾವ್ಯನೇ ಹೇಳಿದ್ದು ಡಿವೋರ್ಸ್ ಕೊಡ್ತಾನೆ, ಅದೇನೋ ಲಾಯರ್ ಆಫೀಸ್ಗೆಲ್ಲ ಹೋಗ್ಬಿಟ್ಟು ಬಂದ ಅಂತ ಎಲ್ಲ ಅಪ್ಲಿಕೇಶನ್ ಹಾಕ್ಬಿಟ್ಟು ಬಂದ ಅಂತ ಏನೇನೋ ಅವಳೇ ಹೇಳಿದ್ದು. ನೋಡಬಿ, ನೀನು ನಿನ್ನ ಫ್ರೆಂಡ್ ಹೆಂಡತಿ ಮೇಲೆ ಕಣ್ಣು ಹಾಕೋದು ಎಷ್ಟು ಸರಿ ಹೇಳು? ಅಲ್ಲಪ್ಪ, ನೀನು ಡಿವೋರ್ಸ್ ಕೊಟ್ಟ ಮೇಲೆ ಯಾರಾದರೂ ಮದುವೆ ಆಗ್ತಾರೆ ಅಲ್ವಾ? ಅದ್ರ ಬಂದು ನಾನು ಆಗ್ತೀನಿ, ನಾನು ತುಂಬ ಚೆನ್ನಾಗಿ ನೋಡ್ಕೊಳ್ತೀನಿ. ನಿನ್ನಿಂದ ಒಂದು ಹುಡುಗಿ ಜೀವನ ಹಾಳಾಗಿದ್ರೆ ನಾನು ನಿನ್ನ ಫ್ರೆಂಡಾಗಿ ನಾನು ಸರಿ ಮಾಡ್ತೀನಿ ಕಣೋ. ಯಾಕೆ ಹಿಂಗೆ ಆಡ್ತೀಯಾ? ಯಾಕೆ ನಿನ್ಗೆ ಹೊಟ್ಟೆ ಉರಿ? ನನಗೆ ಈಗ ನೀನು ಬಿಟ್ಟ ಮೇಲೆ ಯಾರು ಮದುವೆ ಆಗಲೇಬೇಕಲ್ವಾ? ಅದ್ರ ಬದಲು ನನ್ನೇ ಆಗಲಿ ಬಿಡು. ಏನು ನಿಂದು ಯಾಕೋ ಜಾಸ್ತಿ ಆಯಿತು ನಿಂದು? ಏನು ನಾನು ಹೆಂಡತಿಯಿಂದ ಬಿದ್ದಿದ್ಯಾ? ಏನು ಸಮಾಚಾರ ನಿಂದು? ನಾನು ಹೇಳಿದ್ದೀನಿ ನಿನಗೆ ಡಿವೋರ್ಸ್ ಕೊಡ್ತೀನಿ ಅಂದ್ಬಿಟ್ಟು ಯಾರೋ ಮಾತು ಕೇಳ್ಕೊಂಡು ನೀನು ನನ್ನ ಹತ್ರ ಬಂದಿದ್ಯಲ್ಲ, ನಿಜವಾಗ್ಲೂ ಇದು ಯಾಕೋ ಜಾಸ್ತಿ ಆಯ್ತು ನಿಂದು. ಅಯ್ಯೋ, ಇದಕ್ಕೆ ಹಿಂಗೆ ಇಷ್ಟೊಂದು ಇದು ಮಾಡ್ಕೊತಿದ್ಯಾ? ನೀನೇ ಅಂದಂತಲ್ಲ, ನಾನು ಕಾವ್ಯ ಹೇಳಿದ್ದು ನೀನು ಡಿವೋರ್ಸ್ ಕೊಡ್ಲಿಕ್ಕೆ ಅಂದ್ಬಿಟ್ಟು ಹೋಗಿದ್ದಂತಲ್ಲ ಲಾಯರ್ ಆಫೀಸ್ಗೆ, ಲಾಯರ್ ಮೀಟ್ ಮಾಡ್ಕೊ ಬಂದೆ ಅಂತ ಎಲ್ಲ ಹೇಳಿದವಳು. ನೋಡು, ಅದು ನನ್ನ ಪರ್ಸ್ನಲ್ ವಿಷಯ, ನನಗೆ ಗೊತ್ತು ಏನು ಮಾಡಬೇಕು ಏನು ಬಿಡಬೇಕು ಅಂತ. ನಿನ್ನ ಕೈಲಿ ಹೇಳ್ಸ್ಕೋಬೇಕಾಗಿಲ್ಲ ನಾನು. ಅದಲ್ಲದೆ ನಾನು ಡಿವೋರ್ಸ್ ಕೊಡೋಂಥ ಯಾವುದೇ ಒಂದು ಸ್ಥಿತಿಲಿ ನಾನು ಇಲ್ಲ. ನಾನೀಗ ಕೊಡಲಿ? ಇದೊಳ್ಳೆ ಸರಿ ಆಯ್ತಪ್ಪ. ಮತ್ತೇನಕ್ಕೆ ನೀನು ಕಾವ್ಯನಿಂದ ಬಿದ್ದಿದ್ಯಾ? ಕಾವ್ಯನ ಬಿಟ್ಬಿಡು. ನೋಡಬಿ, ಅದು ನನ್ನ ಪರ್ಸ್ನಲ್ ವಿಷಯ, ನಾನು ಏನಾದರೂ ಮಾಡ್ಕೊಳ್ತೀನಿ, ಅದು ಕಟ್ಕೊಂಡು ನಿನಗೇನು? ನಿನ್ನ ಲೈಫ್ ನೀನು ನೋಡ್ಕೊ, ಆಯಿತಾ? ನನ್ನ ಬಗ್ಗೆ ಎಲ್ಲ ನೀನು ಇದು ಮಾಡ್ಕೊಬೇಡ ನೀನು. ಏನಕ್ಕಂಗೆ? ಇದಕ್ಕೋ ಜಾಸ್ತಿ ಆಯಿತು. ಏನಕ್ಕಂಗೆ ನೀನು ಅವಳಿಂದ ಬಿದ್ದಿದ್ಯಾ? ನಾನು ಹೆಂಡತಿ ಹಿಂದೆ ನೀನೇನು ಬಿಡೋದು ನೀನು? ಅರುಣ್, ಯಾಕೆ? ನೀನು ಡಿವೋರ್ಸ್ ಕೊಟ್ಮೇಲೆ ಮದುವೆ ಆಗ್ತೀನಿ, ಹಾಗೇ ಆಗ್ತೀನಿ.
ಬೇಡ ಅನ್ನಕ್ಕೆ ನೀನು ಯಾರೋ? ಇದು ಬೇಡ ಅಂದರೆ ನಾನು ಮದುವೆ ಆಗಿ ಆಗ್ತೀನಿ. ಏಯ್, ನಾನು ಬೇಡ ಅಂತ ಹೇಳಿದ್ದೀನಿ ನಾನು. ಯಾವ ಕೈಲಿ ಹೇಳಿದ್ದೀನಿ ನಾನು? ಆ ಕಾವ್ಯ ಹೇಳಿದ್ಲಾ? ಅವಳು ಸರಿಯಾದ ಕೆಲಸ ಮಾಡ್ತೀನಿ ನಾನು. ಹಾಂ, ಮಾಡು, ಬೊಯ್ಯಿ. ನಾನು ಬೇಡ ಅನ್ನ ಅವಳೇ ನನಗೆ ಹೇಳಿದ್ದು. ಬೇಕಾದ್ರೆ ನಡಿ, ಇವಾಗಲೇ ಹೇಳ್ತೀನಿ. ನೋಡುವರು, ನೀನೇನಾದರೂ ಡಿವೋರ್ಸ್ ಕೊಟ್ಟರೆ ದಯವಿಟ್ಟು ನನಗೆ ಹೇಳು, ನಾನು ಮದುವೆ ಆಗ್ತೀನಿ. ತುಂಬ ಚೆನ್ನಾಗಿದ್ದಾರೆ ನಿಮ್ಮ ಮಿಸಸ್, ಎಷ್ಟು ಒಳ್ಳೆಯವರು. ಆ ಥರ ಇನ್ನೋಸೆಂಟ್ ಈ ಕಾಲದಲ್ಲಿ ಸಿಗೋದೇ ಇಲ್ಲ. ತುಂಬ ಒಳ್ಳೆ ಹುಡುಗಿ, ತುಂಬ ಮುದ್ದಾಗಿದೆ. ಅಂಥ ಹುಡುಗಿಗೆ ನೀನು ನನಗೆ ಅವಕಾಶ ಮಾಡ್ಕೊಡ್ತೀನಿ ಅಂದರೆ ತುಂಬ ಖುಷಿ ಪಡ್ತೀನಿ ನಾನು. ನನಗೆ ಗೊತ್ತು ನಿನಗೆ ಇಷ್ಟ ಇಲ್ಲ, ಈ ಮದುವೆ ಇಷ್ಟ ಇಲ್ಲ. ನೀನು ಅವರು ಒಂದಿನೊಂದು ಚೆನ್ನಾಗೂ ಇಲ್ಲ, ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ನೋಡ್ರೆ ಅರ್ಥ ಆಗುತ್ತೆ ನನಗೆ. ನಿನಗೆ ಅವ್ರು ಕಂಡ್ರೆ ಇಷ್ಟ ಇಲ್ಲ ಅಂದರೆ ನೀನು ಲೈಫ್ ಲಾಂಗ್ ಸಫರ್ ಮಾಡಬೇಕಾಗ ಅವಶ್ಯಕತೆ ಇಲ್ಲ. ನಿನ್ಗೆ ಹೇಗಿದ್ರು ಗರ್ಲ್ ಫ್ರೆಂಡ್ ಇದ್ದಾಳಲ್ಲ ಕಾವ್ಯ, ಅವ್ರ ಜೊತೆ ಆರಾಮಾಗಿದ್ಬಿಡು. ಡಿವೋರ್ಸ್ ಕೊಟ್ಬಿಡು. ನಾನು ಮದುವೆ ಆಗ್ತೀನಿ ಅವ್ರನ್ನ. ನಾನು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತೀನಿ. ನಿನ್ನ ಗರ್ಲ್ ಫ್ರೆಂಡ್ ಜೊತೆ ಆರಾಮಾಗಿರು. ಏಯ್, ನೀನು ತುಂಬ ಜಾಸ್ತಿ ಮಾತಾಡ್ತಾ ಇದೆಯಾ ನೀನು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಅಭಿ, ಇದೆಲ್ಲ ಜಾಸ್ತಿ ಆಯಿತು ನಿಂದು. ಛೇ, ನೀನು ಒಳ್ಳೆ ಫ್ರೆಂಡು ಅಂತ ಅಂದ್ಕೊಂಡಿದ್ದೆ. ಫ್ರೆಂಡ್ ಹೆಂಡತಿ ಮೇಲೆ ಕಣ್ಣಾಗ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ಏನಾರು ನೀನು ನಾನು ಇವಾಗ ಆರ್ಸ್ಕೊ ಹೋಗ್ತೀನಿ ಅಂತ ಹೇಳಿಲ್ಲ. ಕಾವ್ಯ ಹೇಳೋದು ನನಗೆ ಡಿವೋರ್ಸ್ ಕೊಡಲಿಕ್ಕೆ ಹೋಗಿದ್ದ ಲಾಯರ್ ಆಫೀಸ್ಗೆ ಅಂತ. ಅದರಿಂದ ನಾನು ಬೇರೆಯವ್ರ ಮದುವೆ ಆಗೋ ಬದಲು ನಾನೇ ಆಗೋಣ, ನನಗೆ ಇಷ್ಟ ಆಗಿದ್ದಾರಲ್ವಾ, ಅದಕ್ಕೆ ಹೇಳಿದೆ ಅಷ್ಟೇ. ನೋಡು, ನಾನು ಆ ಥರ ಮನಸ್ಸಲ್ಲಿ ಕಲ್ಮಸ ಇರೋದಾಗಿದ್ದರೆ ನಾನು ಮನಸ್ಸಲ್ಲಿ ಇಟ್ಕೊಂಡು ಏನಾದರೂ ಕೊರಗ್ತಾ ಕೂತ್ಕೊಳ್ತಿದ್ದೆ. ನಾನು ನಿನಗೆ ಬಂದು ಹೇಳ್ತಾ ಇದ್ದೀನಿ, ಬಿ ಪ್ರಾಕ್ಟಿಕಲ್, ಓಕೆ? ಇವಾಗ ನೀನು ಯಾವ ಥರ ಹೆಂಡತಿ ಇದ್ರೂ ಗರ್ಲ್ ಫ್ರೆಂಡ್ ಮಾಡ್ಕೊಂಡಿದ್ಯಾ, ಆ ಥರನೇ ಹೆಂಡತಿಗೆ ಮೋಸ ಮಾಡಿ ನೀನು ಇವಾಗ ಕಾವ್ಯನ ಜೊತೆ ಯಾವ ಥರ ಎಂಜಾಯ್ ಮಾಡ್ತಾ ಇದೆಯಾ ಅಲ್ವಾ? ಆ ಥರನೇ ನಾನು ಹೇಳಿದ್ದು ತಪ್ಪು ತಿಳ್ಕೊಬೇಡ. ನೀನು ಡಿವೋರ್ಸ್ ಕೊಟ್ಟಾದ್ಮೇಲೆ ನಾನು ಆಯ್ತೀನಿ ಅಂತ ಹೇಳ್ತಾ ಇರೋದು, ಓಕೆ? ಯಾರಿದ್ರು ಹಾಗೆ ಆಗ್ತಾರೆ. ದಯವಿಟ್ಟು ಅದೊಂದು ಅವಕಾಶ ಮಾಡಿಕೊಡು. ನೋಡಬಿ, ನಿಜವಾಗ್ಲೂ ಅತಿಯಾಗಿ ಆಡ್ತಾ ಇದೆಯಾ? ನಾನು ಡಿವೋರ್ಸ್ ಕೊಡ್ತೀನಿ ಅಂತ ನಾನು ಹೇಳಿಲ್ಲ. ನಾನು ಕೊಡೋದು ಇಲ್ಲ. ನಾನು ಯಾರು ಹೇಳಿದ್ರು ಅಷ್ಟೇ, ನಾನೇನೇ ಕೊಡಲಿ ಡಿವೋರ್ಸ್ನ? ನಾನು ಕೊಡಲ್ಲ. ಅರುಣ್, ಏನು ಹೇಳ್ತಾ ಇದೆಯಾ ನೀನು? ನಿಜವಾಗ್ಲೂ ಬಿಡಲ್ಲ ಅವಳು. ನಿಜವಾಗ್ಲೂ ನೋಡು, ನಿಜ ಹೇಳ್ತೀನಿ ನಾನು. ಕಾವ್ಯ ಸೂಸೈಡ್ ಮಾಡ್ಕೊಬಿಡ್ತಾಳೆ. ಅವಾಗ ಏನು ಮಾಡ್ತೀಯಾ? ನಿನ್ಗೆ ಹೇಳಕ್ಕೆ ಬಂದಿಲ್ಲ ನಾನು ಸತ್ತೋಗ್ತೀನಿ ಅಂತ? ಸುಮ್ಮನೆ ಇಲ್ದೋದೆಲ್ಲ ಮಾತಾಡಬೇಡ ನೀನು. ಸುಮ್ಮನೆ ಹೋಗು. ಅರುಣ್, ನಿನಗೂ ಗೊತ್ತಿರೋ ವಿಷಯನೇ ಅಲ್ವಾ? ನೀನು ಸಿಗಲ್ಲ ಹಾಗೆ ಹೀಗೆ ಅಂದ್ರೆ ಕೈ ಕುಯ್ಕೋತೀನಿ ಬಾಯಿ ಕುಯ್ಕೋತೀನಿ ಅಂತ ಹೇಳೇ ಇರ್ತಾಳೆ ಅಲ್ವಾ? ಅದೇ ಥರ ಇವಾಗ ಅವಳಿಗೆ ಡಿವೋರ್ಸ್ ಕೊಡಲ್ಲ ಅಂದರೆ ಕತ್ತು ಕುಯ್ಕೋತೀನಿ ಅಂದರೆ ಏನಾದರೂ ಕುಯ್ಕೊಳ್ಳಿ, ನನಗೇನು? ಓ, ಹಾಗಾದ್ರೆ ಸರಿ ಬಿಡು. ನಾನು ಅವಳು ಹೇಳಿದ ಮತ್ತೆ ಸೀರಿಯಸ್ ತಗೋಬಿಟ್ಟೆ. ಸಾರಿ ಅರುಣ್, ಬೇಜಾರು ಮಾಡ್ಕೋಬೇಡ. ನೋಡಬಿ, ಇನ್ನೊಂದಿನ ಈ ಥರ ಮಾತುಗಳು ಆಡಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ. ಓಕೆ, ನಾನು ಇನ್ನೊಂದು ಸಲ ಥರ ಮಾತಾಡಲ್ಲ, ಓಕೆನಾ? ಸರಿನಾ? ಸಂತೋಷನಾ? ಓಕೆ 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 ಅರುಣ್, ನಾನು ಹೊರಡ್ತೀನಿ ಮತ್ತೆ. ಹಾಂ, ಹೊರಡು. ಅಭಿ, ಅರುಣ್ ಕರಿತಾ ಇದ್ದಾನೆ ಅಂತ ಹೇಳಿ ಕಾವ್ಯನ ಕಳಿಸು. ಹಾಂ, ಕಳಿಸ್ತೀನಿ. ಹಾಯ್ ಕಾವ್ಯ. ಏನು ಮತ್ತೆ ಏನಕ್ಕೆ ಬಂದಿದ್ಯಾ? ಅದು ಅರುಣ್ ಏನೋ ಗಿಫ್ಟ್ ಇದ್ದಾನಂತೆ, ನೀನು ಕೊಡ್ಲಿಕ್ಕೆ ಕರಿತಾ ಇದ್ದಾನೆ. ಗಿಫ್ಟಾ? ಏನು ಗಿಫ್ಟು? ಅದೇನೋ ಮಧ್ಯಾಹ್ನ ನೀನು ಊಟ ಮಾಡಲಿಲ್ವಂತಲ್ಲ, ಅದಕ್ಕೇ ಲಂಚ್ ಆರ್ಡರ್ ಮಾಡಿದ್ದಂತೆ. ಲಂಚ್ ಬಂದಿದೆ, ಹೋಗ್ಬೇಕಂತೆ. ಹೌದಾ? ಲಂಚ ತುಂಬಾ ಟೇಸ್ಟ್ ಇದೆ, ಚಂದ ತಿನ್ಬಿಡ್ಬೇಕು. ಹಾಂ, ಹೊಟ್ಟೆ ತುಂಬ ತಿನ್ನಿಸ್ತಾನೆ. ಹೋಗು ಬೇಗ. ಇದೊಂದೇ ನೋಡು ನೀನು ಒಳ್ಳೆ ಕೆಲಸ ಅಂತ ಮಾಡಿರೋದು. ಸರಿ, ನೀನು ಹೋಗೀಗ. ಏನೋ ಕಾವ್ಯ, ನನ್ನ ಕರಿ ಅಂದರೆ ನೀನು ಲಂಚ್ಗೆ ಕರಿತಾನೆ ಇಲ್ವಲ್ಲ? ಒಬ್ಳೆ ತಿನ್ನೋ ಕಾಸೇನಾ ನಿನಗೆ? ನೋಡು, ಊಟದ ವಿಷಯದಲ್ಲಿ ನಾನು ಯಾರನ್ನ ಜೊತೆ ಸೇರಿಸ್ಕೊಳ್ಳೋಕೆ ಇಷ್ಟನೇ ಪಡಲ್ಲ ನಾನು, ಗೊತ್ತಾ? ನಾನು ಒಬ್ಳೆ ತಿನ್ನಬೇಕು. ಓಕೆ ಹೋಗಮ್ಮ, ಹೋಗು, ಚಂದಾಗಿ ತಿನ್ನು, ಕೊಡ್ತಾನೆ. ಓಕೆ? ತಿಂತೀನಿ, ತಿಂದನೇ ಇರ್ತೀನಾ? ಹಾಂ, ತಿನ್ನಗು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.